ಈ ಒಂದು ಕೆಲಸನ ಮಾಡದೇ ಇದ್ದರೆ ನೀವು ಗೃಹಲಕ್ಷ್ಮಿ ಯಾವುದೇ ಹಣ ಕೂಡ ನಿಮಗೆ ಬರೋದಿಲ್ಲ, ಪೆಂಡಿಂಗ್ ಹಣ ಕೂಡ ಬರೋದಿಲ್ಲ, ಮುಂದೆ ಯಾವುದೇ ಹಣ ಕೂಡ ಬರೋದಿಲ್ಲ. ಅದನ್ನು ಯಾಕೆ ಅಂತ ತಿಳಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ 10ನೇ ಕಂತು, 11ನೇ ಕಂತು, 10ನೇ ಕಂತಿನವರೆಗೂ ಎಲ್ಲರಿಗೂ ಬಂದಿದೆ. ಆದರೆ ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ, ಮತ್ತು ಕೆಲವೊಬ್ಬರಿಗೆ 5-6 ಕಂತು ಬಂದಿದೆ, ಉಳ್ಕಿದ ಹಣ ಕೂಡ ಬಂದಿಲ್ಲ. ಆದರೆ ಈ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ, ಪೆಂಡಿಂಗ್ ಹಣ ಬರಬೇಕು ಅಂದರೆ ಏನು ಮಾಡಬೇಕು ಎಲ್ಲದನ್ನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಇನ್ನೂ 2 ತಿಂಗಳು ಬಿಟ್ಟರೆ 1 ವರ್ಷ ಆಗುತ್ತೆ. ಗೃಹಲಕ್ಷ್ಮಿ ಲಾಂಚ್ ಮಾಡಿ 1 ವರ್ಷ ಆಗುತ್ತೆ. ಟೋಟಲಾಗಿ 24,000 ಎಲ್ಲರಿಗೂ ರೀಚ್ ಆಗುತ್ತೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಗೆ. ಆದರೆ ಕೆಲವೊಬ್ಬ ಜನಕ್ಕೆ ದುಡ್ಡು ಬಂದಿಲ್ಲ, ಮತ್ತು ಪೆಂಡಿಂಗ್ ಹಣ ಬಂದಿಲ್ಲ. ಅದು ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಕೇಳಬೇಕು. ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿದ ನಂತರ ಏನೇನು ಮಿಸ್ಟೇಕ್ ಇದೆ ಅಲ್ಲೇ ಕರೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಹಣ ಕೂಡ ಬರ್ತಾ ಹೋಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಹೇಳಿದ್ದಾರೆ, ಪೆಂಡಿಂಗ್ ಹಣ ಯಾರ್ಯಾರಿಗೆ ಹೋಗಿಲ್ಲ ಅವ್ರದ್ದು ಎಲ್ಲ ಲಿಸ್ಟ್ ನಮ್ಮ ಕಡೆ ಇದೆ, ಅಕ್ಕಿ ಹಣ ಕೂಡ ಎಲ್ಲ ಲಿಸ್ಟ್ ಇದೆ. ಈ ರೀತಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕರೆಕ್ಷನ್ ಮಾಡಿಕೊಂಡ್ರೆ ನಾವು ಆ ಪೆಂಡಿಂಗ್ ಹಣನ ಹಾಕ್ತೀವಿ. ಈ ತಿಂಗಳ ಎಂಡಲ್ಲೇ ಹಾಕ್ತೀವಿ, ಮೇ ತಿಂಗಳ ಎಂಡಲ್ಲಿ ಹಾಕ್ತೀವಿ, ಅಥವಾ ಲೇಟಾಗಿ ಜೂನ್ 5 ಒಳಗಾದರೂ ಬರ್ಬೋದು. ಯಾಕೆಂದರೆ ಎಲೆಕ್ಷನ್ ಇದೆ, ಎಲೆಕ್ಷನ್ ರಿಸಲ್ಟ್ ಇದೆ ಅಲ್ಲ ಜೂನ್ 5ಕ್ಕೆ, ಅದರ ಒಳಗಡೆ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಪೆಂಡಿಂಗ್ ಹಣ ಲಿಸ್ಟ್ ಎಲ್ಲ ನಮ್ಮ ಕಡೆ ಇದೆ. ನೀವು ಏನು ಮಾಡಬೇಕಾಗಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ, ಏನಾದರೂ ತಪ್ಪಿದರೆ ಅದನ್ನು ಕರೆಕ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಹಣ ಕೂಡ ಬರುತ್ತೆ, ಮತ್ತು ಮುಂದೆ ಬರ್ತಿರೋ 11ನೇ ಕಂತಿನ ಹಣ ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಕಂಟಿನ್ಯೂ ಆಗಿ ಯಾರಿಗೆ ಬರ್ತಾ ಇದೆ ಹಣ ಅವ್ರು ಏನು ಮಾಡಬೇಕಾಗಿಲ್ಲ. ಆದರೆ ಈ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಅವರು ಈ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.